ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಂಗಿ ಗ್ರಾಮದ ಕೃಷಿ ಪತ್ತಿನ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವು ಸಾಧಿಸಿದೆ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಆಧಿಪತ್ಯ ಸಾಧಿಸಿದ್ದಾರೆ ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು. ಚುನಾವಣೆಯಲ್ಲಿ 12 ಸ್ಥಾನದಲ್ಲಿ 9 ಸ್ಥಾನವನ್ನ ಗೆದ್ದು ಜಯಭೇರಿಯನ್ನ ಸಾಧಿಸಿದ್ದಾರೆ. ಕೇವಲ 3 ಸ್ಥಾನವನ್ನ ಗೆದ್ದಿರುವ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದೆ. ಜೆಡಿಎಸ್ ಬೆಂಬಲಿತರ ಜಯಭೇರಿಯಿಂದ ಜೆಡಿಎಸ್ ಈಗ ಭದ್ರಕೋಟೆಯಲ್ಲಿದೆ. ಆದರೆ ಬೆಂಬಲಿತರ ಜಯಭೇರಿಯಿಂದ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಕಾರ್ಯಕರ್ತರು ಅಂತ ಹೇಳಿ. ಜೆಡಿಎಸ್ ಶಾಸಕ ಮಂಜು ನಾಯಕತ್ವಕ್ಕೆ ಜೈ ಅಂತ ಕ್ಷೇತ್ರದ ಜನರು ಹೇಳ್ತಾ ಇದ್ದಾರೆ. ಚುನಾವಣೆಯಲ್ಲಿ 12 ಸ್ಥಾನದಲ್ಲಿದ್ದಂಥ ಅಂದರೆ 12 ಸ್ಥಾನ ಇರುತ್ತೆ, ಅದರಲ್ಲಿ 9 ಸ್ಥಾನವನ್ನು ಗೆದ್ದು ಇವರು ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿ ಕೇವಲ 3 ಸ್ಥಾನವನ್ನು ಗೆದ್ದಿರುವಂತಹ ಕಾಂಗ್ರೆಸ್ಗೆ ಇಲ್ಲಿ ಭಾರಿ ಮುಖಭಂಗ ಆಗಿದೆ. ಜೆಡಿಎಸ್ ಬೆಂಬಲಿತರ ಜಯಭೇರಿಯಿಂದ ಜೆಡಿಎಸ್ ಭದ್ರಕೋಟೆಯಲ್ಲಿ ಮತ್ತೊಮ್ಮೆ ಗೆಲುವನ್ನು ಸಾಬೀತುಪಡಿಸಿದೆ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಆಧಿಪತ್ಯವನ್ನ ಸಾಧಿಸಿದ್ರು ಜೆಡಿಎಸ್. ಅದೇ ರೀತಿಯಾಗಿ ಅಲ್ಲಿ ಶಾಸಕ ಎಚ್.ಡಿ. ಮಂಜು ಕೂಡ ಸದ್ಯ ಗೆಲುವಿನ ಹಂತದಲ್ಲಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ. ಸಾರಂಗಿ ಗ್ರಾಮದ ಕೃಷಿ ಪತ್ತಿನ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವನ್ನ ಪಡೆದುಕೊಂಡಿರೋದ್ರಿಂದ ಸಂಭ್ರಮಾಚರಣೆ ಈ ರೀತಿಯಾಗಿ ನಡೆದಿದೆ. ನಡೆದು ಆ ಚುನಾವಣೆಯಲ್ಲಿ ಇವತ್ತು ಏನು ನಮ್ಮ ಮೈತ್ರಿ ಅಭ್ಯರ್ಥಿಗಳನ್ನ ಎನ್ಡಿಎ ಕೂಟ ಮತದಾರರುಗಳು ಕೆಲವು ಕುತಂತ್ರ ಒಡ್ಡಿದ್ರು. ಕುತಂತ್ರ ಹೋಗೆಲ್ಲ ಅತಂತ್ರ ಆಗೋಯ್ತು, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಕೆಲವ್ರು ಹೇಳ್ತಿದ್ರು ಹೊರಗಡೆಯಿಂದ ಕರ್ಸ್ಬಿಟ್ಟಿದ್ರು ಇಲ್ಲಿ ಮಾತಾಡ್ಸಕ್ಕೆ ಅಂತ. ಸ್ವಾಮಿ ಹೊರಗಡೆಲ್ಲ ಸ್ವಾಮಿ, ಈ ಪಕ್ಷದ ಭಾರಿ ನಿಷ್ಠಾವಂತ ಕಾರ್ಯಕರ್ತರು ಹೊರಗಡೆ ಪಾಕಿಸ್ತಾನದಿಂದ ಬೈದ್ರ ಸಾರಂಗಿ ಪಂಚಾಯತಿಗೆ ಏನಿಲ್ಲ. ಕ್ಯಾರ್ಪೇಟೆ ತಾಲೂಕಿನಲ್ಲಿ ನಾನು ಪಾಕಿಸ್ತಾನದಿಂದ ಏನು ಬಂದಿದ್ದಿಲ್ಲ ಸಾರಂಗಿ ಪಂಚಾಯತಿಗೆ. ಆ ಭಾಷೆಗೆ ಇವತ್ತು ತಕ್ಕ ಉತ್ತರವನ್ನ ಈ ಸೊಸೈಟಿ ಮತದಾರ ಬಂಧುಗಳು ತೋರವ್ರೆ, ಹೊರಗಡೆರ ಇಲ್ಲಿಯವರೇ ಅಂತ. ಸ್ವಾಮಿ ಇದು ಈಗ ಪ್ರಥಮ ಸ್ಟಾರ್ಟಿಂಗ್, ಪೂಜೆ ಆಗಿದೆ, ಮುಂದೆ ಇದೆ ಅಂತ ಹೇಳಿ ಜಾಸ್ತಿ ಮಾತಾಡಕ್ ಹೋಗಲ್ಲ. ಈ ತಾಲೂಕಿನ ಶಾಸಕರಾದಂತಹ ಎಚ್.ಡಿ. ಮಂಜಣ್ಣರ ನೇತೃತ್ವದಲ್ಲಿ ಈ ತಾಲೂಕಿನ ನಾನು ಅವತ್ತೇ ಹೇಳಿದ್ದೆ, ದೇವಹೊಡ್ರ ಮನೆ ಒಂದು ಬಿರುದು ಕಟ್ಟಿದ್ದಾರೆ ಈ ಮೋನಣ್ಣನಿಗೆ ಮನೆಯಲ್ಲಿ ಚಿಕ್ಕ ಗ್ರಾಮ ಆದ್ರೂ ಅಂತೇಳಿ ಅದನ್ನ ಇವತ್ತು ತೋರ್ಪಡಿಸಿದ್ದಾರೆ ಈ ತಾಲೂಕಿನ ಅಧ್ಯಕ್ಷರು, ಈ ತಾಲೂಕಿನ ಶಾಸಕರಾದಂತಹ ಎಚ್.ಡಿ. ಮಂಜಣ್ಣವರು. ಏನು ಇವ್ರದ್ದು ಬಿರುದು ಅನ್ನೋದು ಇವತ್ತು ಈ ಮತದಾರರು ತೋರಿದರೆ ಅಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಾಗ ಎಲ್ಲ ನಡೆದು ಆ ಚುನಾವಣೆಯಲ್ಲಿ ಇವತ್ತು ಏನು ನಮ್ಮ ಮೈತ್ರಿ ಅಭ್ಯರ್ಥಿಗಳನ್ನ ಎನ್ಡಿಎ ಕೂಟ ಮತದಾರರುಗಳು ಕೆಲವು ಕುತಂತ್ರ ಒಡ್ಡಿದ್ರು. ಕುತಂತ್ರ ಹೋಗೆಲ್ಲ ಅತಂತ್ರ ಆಗೋಯ್ತು, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಕೆಲವ್ರು ಹೇಳ್ತಿದ್ರು ಹೊರಗಡೆಯಿಂದ ಕರ್ಸ್ಬಿಟ್ಟಿದ್ರು ಇಲ್ಲಿ ಮಾತಾಡ್ಸಕ್ಕೆ ಅಂತ. ಸ್ವಾಮಿ ಹೊರಗಡೆಲ್ಲ ಸ್ವಾಮಿ, ಈ ಪಕ್ಷದ ಭಾರಿ ನಿಷ್ಠಾವಂತ ಕಾರ್ಯಕರ್ತರು ಹೊರಗಡೆ ಪಾಕಿಸ್ತಾನದಿಂದ ಬೈದ್ರ ಸಾರಂಗಿ ಪಂಚಾಯತಿಗೆ ಏನಿಲ್ಲ. ಕ್ಯಾರ್ಪೇಟೆ ತಾಲೂಕಿನಲ್ಲಿ ನಾನು ಪಾಕಿಸ್ತಾನದಿಂದ ಏನು ಬಂದಿದ್ದಿಲ್ಲ ಸಾರಂಗಿ ಪಂಚಾಯತಿಗೆ. ಆ ಭಾಷೆಗೆ ಇವತ್ತು ತಕ್ಕ ಉತ್ತರವನ್ನ ಈ ಸೊಸೈಟಿ ಮತದಾರ ಬಂಧುಗಳು ತೋರವ್ರೆ, ಹೊರಗಡೆರ ಇಲ್ಲಿಯವರೇ ಅಂತ. ಸ್ವಾಮಿ ಇದು ಈಗ ಪ್ರಥಮ ಸ್ಟಾರ್ಟಿಂಗ್, ಪೂಜೆ ಆಗಿದೆ, ಮುಂದೆ ಇದೆ ಅಂತ ಹೇಳಿ ಜಾಸ್ತಿ ಮಾತಾಡಕ್ ಹೋಗಲ್ಲ. ಈ ತಾಲೂಕಿನ ಶಾಸಕರಾದಂತಹ ಎಚ್.ಡಿ. ಮಂಜಣ್ಣರ ನೇತೃತ್ವದಲ್ಲಿ ಈ ತಾಲೂಕಿನ ನಾನು ಅವತ್ತೇ ಹೇಳಿದ್ದೆ, ದೇವಹೊಡ್ರ ಮನೆ ಒಂದು ಬಿರುದು ಕಟ್ಟಿದ್ದಾರೆ ಈ ಮೋನಣ್ಣನಿಗೆ ಮನೆಯಲ್ಲಿ ಚಿಕ್ಕ ಗ್ರಾಮ ಆದ್ರೂ
ಅಂತೇಳಿ ಅದನ್ನ ಇವತ್ತು ತೋರ್ಪಡಿಸಿದರೆ ಈ ತಾಲೂಕು ಅಧ್ಯಕ್ಷರು, ಈ ತಾಲೂಕಿನ ಶಾಸಕರಾದಂಥ ಎಚ್ ಡಿ ಮಂಜಣ್ಣವರು. ಏನು ಇವ್ರದ್ದು ಬಿರುದು ಅನ್ನೋದು ಇವತ್ತು ಈ ಮತದಾರರು ತೋರಿದರೆ ಅಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಂಡ್ರೆ ಎಲ್ಲ ನಡೆದು ಆ ಚುನಾವಣೆಯಲ್ಲಿ ಇವತ್ತು ಏನು ನಮ್ಮ ಮೈತ್ರಿ ಅಭ್ಯರ್ಥಿಗಳನ್ನ NDA ಕೂಟ ಮತದಾರರುಗಳು ಕೆಲವು ಕುತಂತ್ರ